Welcome back to my next session. So now my discussion is financing decision under types of leverages. So we have already discussed about leverage ಬಗ್ಗೆ ನಾನು ಕಳೆದ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. Leverage ಅಂದರೆ it is just like accelerate that is increase the profit through that is using that is different capital combinations, that is called as the leverage. So now let us discuss what exactly the leverage and types of leverages. See, leverages in simple meaning, it refers to the process of employing long-term funds from which the firm can pay fixed operating cost and financial cost of the securities. So it means to say it refers to the process of employing long-term funds from which firm can pay fixed operating cost and financial cost of the securities. See here how exactly I am going to give the example of leverage. Suppose take for example, in this leverage it tells about using maximum utilization of fixed expenses. Take for example, suppose in the example, any machine or equipment, it is producing every day, that is 2000 product. The same machine having a caliber of producing 5000 products in a day, but now we are using only for 2000 products. Under that circumstance, if machine is produce only 2000 products, it is a loss for the company. What leverages teach you? The fixed expenses, the fixed cost, everything is same. Then you have an opportunity, you can produce more product, so that automatically it reduces the cost of the product. ನಿಮಗೆಲ್ಲ ಗೊತ್ತಿದೆ, ಪ್ರೊಡಕ್ಷನ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ವಿಲ್ ಕಮ್ ಡೌನ್. ಸೊ ಅದೇ ರೀತಿ ಫಿಕ್ಸ್ಡ್ ಕಾಸ್ಟ್ ಎಕ್ಸ್ಪೆನ್ಸಸ್ ಲಿವರೇಜ್ ಏನು ಹೇಳ್ಕೊಡುತ್ತೆ ಅಂದರೆ, ಯಾವುದಕ್ಕೆ ನಾವು ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವೋ ಅದನ್ನು ಜಾಸ್ತಿ ಯುಟಿಲೈಸ್ ಮಾಡಿದ್ರೆ ಆಗ ಆಟೋಮೆಟಿಕ್ ಆಗಿ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಥಿಯೇಟರ್ ಇದೆ, ಥಿಯೇಟ್ರಲ್ಲಿ ಈಗ 60 ಜನ ಸೀಟಿಂಗ್ ಕೆಪಾಸಿಟಿ ಇದೆ. ಆ 60 ಜನ ಅಂದರೆ 100 ಜನ ನೋಡ್ಬೋದು, ಅಥವಾ 60 ಜನ ಸೀಟಿಂಗ್ ಕೆಪಾಸಿಟಿ, 60 ಜನನು ತುಂಬಿದಾಗ ಏನಾಗುತ್ತೆ, ಅವನಿಗೆ ಥಿಯೇಟರ್ ಓನರ್ಗೆ ಪ್ರಾಫಿಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ 60 ಸೀಟಿಂಗ್ ಕೆಪಾಸಿಟಿ, ಒಂದು 30 ಜನ ಥಿಯೇಟ್ರಲ್ಲಿ ಹೋದಾಗ ಅವನು ಫಿಲ್ಮ್ನ ರನ್ ಮಾಡಲೇಬೇಕಾಗುತ್ತೆ. ಬಟ್ 60 ಜನ ಇದ್ದಾರೆ, ಯಾಕೆಂದರೆ ಈ ಸೀಟ್ ಆಗಿರ್ಬೋದು, ಅವನು ಪಿಕ್ಚರ್ ಆಗಿರ್ಬೋದು, ಎವ್ರಿಥಿಂಗ್ ಇಟ್ ವಿಲ್ ಬಿ ಎ ಸೇಮ್. ಬಟ್ 30 ಜನಕ್ಕೆ ಮಾತ್ರ ಓಡಿಸ್ಬೇಕಾಗುತ್ತೆ. ಅದೇ 60 ಜನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆದಾಗ ಏನಾಗುತ್ತೆ, ಥಿಯೇಟರ್ ಓನರ್ಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ಇಲ್ಲಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಕೊಂಡಾಗ ವಿ ಕ್ಯಾನ್ ಏಬಲ್ ಟು ಅರ್ನ್ ದಿ ಪ್ರಾಫಿಟ್. ಸೊ ಅದನ್ನು ನಾವು ಲಿವರೇಜಲ್ಲಿ ಹೇಳ್ಕೊಡ್ತೀವಿ. ಅದೇ ರೀತಿ ಏನಾಗುತ್ತೆ, ಇಲ್ಲಿ 2 ಲಿವರೇಜ್ ಬರುತ್ತೆ, ಫೈನಾನ್ಷಿಯಲ್ ಲಿವರೇಜು, ಆಪರೇಟಿಂಗ್ ಲಿವರೇಜ್. ಫೈನಾನ್ಷಿಯಲ್ ಲಿವರೇಜ್ ಅಂದರೆ ಏನಪ್ಪ ಅಂದರೆ, ಡಿಬೆಂಚರ್ಸ್ನ ಯೂಸ್ ಮಾಡ್ಕೊಂಡು ಡಿಬೆಂಚರ್ಸ್ನ ಮ್ಯಾಕ್ಸಿಮಮ್ ಕೊಟ್ಟು, ಸೊ ಟ್ಯಾಕ್ಸ್ನ ಕಡಿಮೆ ಕಟ್ಟಿ ಈಕ್ವಿಟಿ ಶೇರ್ಸ್ಗೆ ಪ್ರಾಫಿಟ್ ಮಾಡ್ಕೊಡೋದನ್ನ ಫೈನಾನ್ಷಿಯಲ್ ಲಿವರೇಜ್ ಅಂತೆ. ಆಪರೇಟಿಂಗ್ ಲಿವರೇಜ್ ಅಂದರೆ ಏನಪ್ಪ ಅಂದರೆ, ಫಿಕ್ಸ್ಡ್ ಕಾಸ್ಟ್ ಎಕ್ಸ್ಪೆನ್ಸಸ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಂಡು ಸೇಲ್ಸ್ನ ಜಾಸ್ತಿ ಮಾಡಿದ್ರೆ ಬರುವಂಥ ಒಂದು ಪ್ರಾಫಿಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಾನು ಹೇಳಿದೆ, ಒಂದು ಮಿಷನರಿನ 2000 ಪ್ರೊಡ್ಯೂಸ್ ಮಾಡೋ ಪ್ರಾಡಕ್ಟ್ನ 5000 ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮಿಷನರೀಸ್ ಏನು ನೀವು ಎಕ್ಸ್ಟ್ರಾ ಮಿಷನ್ ತೊಗೋಬೇಕಾಗಿಲ್ಲ. ಅದೇ ಮಿಷನರಿ 2000ನ 5000 ಪ್ರೊಡಕ್ಷನ್ ಮಾಡಿದಾಗ ಕೆಲವೊಂದು ವೇರಿಯಬಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಬಟ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಷ್ಟೇ ಇರುತ್ತೆ. ಸೊ ಆಗ ನಿಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇದನ್ನು ಆಪರೇಟಿಂಗ್ ಲಿವರೇಜ್ ಅಂತ ಕರಿತೀವಿ. ಸೊ ಲಿವರೇಜ್ ಅಂದರೆ ಏನಪ್ಪ ಅಂದರೆ,
ಯಾವ ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಕಡಿಮೆ ಆಗುತ್ತೋ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇದೆ ಅದನ್ನ ಹೇಳ್ತದ್ದು ಲಾಂಗ್ ಟರ್ಮ್ ಫಂಡ್ಸ್ ಫ್ರಮ್ ವಿಚ್ ದ ಫರ್ಮ್ ಕ್ಯಾನ್ ಪೇ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಕಾಸ್ಟ್ ಆಫ್ ದ ಸೆಕ್ಯೂರಿಟೀಸ್. ಈ ಒಂದು ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡಿ ಸೊ ನಿಮಗೆ ಪ್ರಾಫಿಟ್ ಮಾಡೋದನ್ನ ನಾವು ಲಿವರೇಜ್ ಅಂತೀವಿ. ಲೆಟ್ ಅಸ್ ಗೋ ಫಾರ್ ದಿ ವಾಟ್ ಆರ್ ದ ಟೈಪ್ಸ್ ಆಫ್ ಲಿವರೇಜ್. ಸೊ ಲಿವರೇಜಲ್ಲಿ 3 ಟೈಪ್ಸ್ ಆಫ್ ಲಿವರೇಜ್ ಇದೆ. ಫಸ್ಟ್ ಒನ್ ಬಂದು ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. So let us discuss in detail what are the financial leverage, operating leverage and combined leverage. ನಾನು ಆಲ್ರೆಡಿ ಹೇಳಿನಿ ಆಪರೇಟಿಂಗ್ ಲಿವರೇಜ್ ಅಂದರೆ ಇವಾಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡುವಂಥದ್ದು. ಇದು ಈ ಜಾಸ್ತಿ ನಾವು ಪ್ರೊಡಕ್ಷನ್ ಮಾಡಿದ್ರೆ ಈ ಎಕ್ಸ್ಪೆನ್ಸಸ್ಗೆ ಏನು ಜಾಸ್ತಿ ಖರ್ಚು ಮಾಡೋ ಹಾಗಿಲ್ಲ. ಅದರಿಂದ ಇದನ್ನು ಜಾಸ್ತಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಂಡು ನಾವು ಪ್ರಾಫಿಟ್ ತಗೊಳ್ಳೋದನ್ನ ಆಪರೇಟಿಂಗ್ ಲಿವರೇಜ್ ಅಂತ ಕರೆಯಬಹುದು. ಏನಪ್ಪ ಅಂದರೆ ರೆಂಟ್. ಇವಾಗ ರೆಂಟು ಚೇಂಜ್ ಆಗೋದೇ ಇಲ್ಲ. 10,000 ರೂಪಾಯಿ ರೆಂಟ್ ಕಟ್ತಾ ಇದ್ದೀರಾ, ನೀವು ಪ್ರೊಡಕ್ಷನ್ ಮಾಡ್ತಿರೋದು ಒಂದು ಮಂತ್ಗೆ 60,000 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಅಂದರೆ ಪರ್ ಡೇ 2,000 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಇನ್ಸ್ಟೆಡ್ ಆಫ್ ದಟ್ ನೀವು ಯೋಚನೆ ಮಾಡಬೇಕು, 10,000 ರೂಪಾಯಿ ರೆಂಟ್ ಕಟ್ತಾ ಇದ್ದೀನಲ್ಲ, ಇದನ್ನ ಜಾಸ್ತಿ ಮಾಡಿದ್ರೆ ಎಷ್ಟು? ಅವನು 2,000 ಮಾಡ್ತಾ ಇದ್ದ. ಈಗ ಫೈನಾನ್ಸ್ ಮ್ಯಾನೇಜರ್ ಬಂದು ಅದನ್ನ 4,000ಕ್ಕೆ ರೈಸ್ ಮಾಡ್ದ. ಸೊ ಪ್ರೊಡಕ್ಷನ್ 4,000 ಆಗ್ತಾ ಇದೆ ಎವ್ರಿ ಡೇ. ಸೊ ಪ್ರೊಡಕ್ಷನ್ 1,20,000 ಆಗ್ತಾ ಇದೆ, ಡಬಲ್ ಆಗ್ತಾ ಇದೆ. ಬಟ್ ರೆಂಟಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಬೆಳಗ್ಗೆ ಹೊತ್ತು ಮಾತ್ರ ರನ್ ಆಗ್ತಾ ಇತ್ತು, ಅದನ್ನ ನೈಟಲ್ಲೂ ರನ್ ಮಾಡ್ಬೋದಲ್ಲ. ಸೊ ಅದನ್ನೇ ಆಪರೇಟಿಂಗ್ ಲಿವರೇಜ್ ಇರುತ್ತೆ. ಆಪರೇಟಿಂಗ್ ಲಿವರೇಜ್ ಏನು ಹೇಳ್ಕೊಡುತ್ತೆ ಅಂದರೆ ಆಪರೇಷನ್ ಜಾಸ್ತಿ ಮಾಡೋದ್ರಿಂದ ಅಂದರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆಲ್ವೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಅಂದರೆ ಚೇಂಜಸ್ ಆಗೋದಿಲ್ಲ. ಈ ರೆಂಟ್ ಆಗಿರ್ಬೋದು, ಮೆಷಿನರಿ ಕಾಸ್ಟ್ ಆಗಿರ್ಬೋದು ಎಲ್ಲ ಚೇಂಜ್ ಆಗೋದಿಲ್ಲ. ಪವರ್ ಬಿಲ್ ಬರುತ್ತೆ, ಅದು ವೇರಿಯಬಲ್ ಕಾಸ್ಟ್ ಇರುತ್ತೆ. ಈ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅನ್ನೋದು ಸೇಮ್ ಇರುತ್ತೆ. ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಂಡು ಯಾವ ರೀತಿ ನಾವು ಜಾಸ್ತಿ ಪ್ರಾಫಿಟ್ ಮಾಡ್ತೀವಲ್ಲ ಅದನ್ನ ಆಪರೇಟಿಂಗ್ ಲಿವರೇಜ್ ಅಂತೀವಿ. ಇಟ್ ಶೋಸ್ ಫರ್ಮ್ ಎಬಿಲಿಟಿ ಟು ಯೂಸ್ ದ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಟು ಇನ್ಕ್ರೀಸ್ ದ ಎಫೆಕ್ಟ್ ಆಫ್ ಚೇಂಜಸ್ ಇನ್ ಸೇಲ್ಸ್ ಅಂಡ್ ಆಪರೇಟಿಂಗ್ ಪ್ರಾಫಿಟ್. ಇದನ್ನು ಜಾಸ್ತಿ ಯುಟಿಲೈಸ್ ಮಾಡಿದಷ್ಟು ಏನಾಗುತ್ತೆ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ದೆನ್ ದ ಆಪರೇಟಿಂಗ್ ಲಿವರೇಜಸ್ ಅಕರ್ಸ್ ವೆನ್ ದ ಫರ್ಮ್ ಹ್ಯಾಸ್ ಫಿಕ್ಸ್ಡ್ ಕಾಸ್ಟ್ ವಿಚ್ ಮಸ್ಟ್ ಬಿ ರಿಕವರ್ಡ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸೇಲ್ಸ್ ಏನೇ ಆಗಲಿ. ಬಟ್ ಇದು ಏನಾಗುತ್ತೆ, ಆಟೋಮೆಟಿಕಲ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇಟ್ ಇಂಡಿಕೇಟ್ಸ್ ದಟ್ ಹೈಯರ್ ದಿ ಅಮೌಂಟ್ ಆಫ್ ಫಿಕ್ಸ್ಡ್ reduces the operating profit, increases the profit, increases the business risk. Then it is also called as a break-even analysis. Break-even analysis ಅಂದ್ರೆ ಇಷ್ಟೇ, ನೋ ಪ್ರಾಫಿಟ್ ನೋ ಲಾಸ್. ಕೆಲವೊಂದು ಬಿಸ್ನೆಸ್ ಅದೇ ರೀತಿ ಇರುತ್ತೆ, ಇಲ್ಲಿ ಪ್ರಾಫಿಟ್ ಆಗಲ್ಲ ಲಾಸ್ ಇರಲ್ಲ, ಎರಡೂ ಬ್ಯಾಲೆನ್ಸ್ ಆಗ್ತಾರೆ. ಅವ್ನಿಗೆ ಏನು ಪ್ರಾಫಿಟ್ ಸಿಕ್ಕಿದ್ರೆ ಹೈಯೆಸ್ಟ್ ಪ್ರಾಫಿಟ್, ಲಾಸ್ ಆದರೆ ಲೋಯೆಸ್ಟ್ ಲಾಸ್. ಬಟ್ ಬ್ರೇಕ್ ಇವನ್ ಪಾಯಿಂಟಲ್ಲಿ there is no profit no loss, same ಇರುತ್ತೆ. ದಟ್ ಈಸ್ ವಾಟ್ ಇಸ್ ಎ ಬ್ರೇಕ್ ಇವನ್ ಅನಾಲಿಸಿಸ್. ಈ ಒಂದು ಇದರಿಂದ ನಾವು ಆಪರೇಟಿಂಗ್ ಲಿವರೇಜ್ ಮಾಡೋದ್ರಿಂದ ನಾವಿಲ್ಲಿ ಕಂಡುಹಿಡ್ಕೋಬಹುದು ಯಾವ ಪ್ರಾಫಿಟಲ್ಲಿ ಯಾವ ಒಂದು ಪಾಯಿಂಟಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಇರುತ್ತೆ ಅಂತ. ನೀವು ಬಿಸ್ನೆಸ್ಸಲ್ಲಿ ನೋಡಿ, ಇನ್ನು ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಇದರಲ್ಲಿ ಮಾತಾಡ್ತೀವಿ. ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಏನಪ್ಪ, ಈ ಒಂದು ಇಷ್ಟು ಪ್ರೊಡಕ್ಷನ್ ಬಂದರೆ ಒಂದು ಕಂಪ್ನಿ ಸೆಟಪ್ ಮಾಡೋದು, ಇಷ್ಟು ಈ ಪ್ರಾಫಿಟ್ ಬಂದರೆ ನಮಗೆ ಬಿ ಇ ಪಿ ಅಂತೀವಿ. ಏನು ಬಿ ಇ ಪಿ ಅಂದರೆ ಅಲ್ಲಿ ಪ್ರಾಫಿಟು ಅಲ್ಲ ಲಾಸು ಅಲ್ಲ, ಅದನ್ನು ಬಿ ಇ ಪಿ ಅಂತೀವಿ. ದೆನ್ ದ ನೆಕ್ಸ್ಟ್ ಒನ್ ಆಪರೇಟಿಂಗ್ ಲಿವರೇಜಲ್ಲಿ ಇದು ಎಕ್ಸಾಮ್ಸಲ್ಲಿ ಕೇಳುವಂಥ ಕ್ವಶನ್ಸು. ಇದನ್ನು 5 ಮಾರ್ಕ್ಸಲ್ಲಿ ತುಂಬ ಸಲ ರಿಪೀಟೆಡ್ ಆಗಿ ಕೇಳ್ತಾರೆ. ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್. ಆಪರೇಟಿಂಗ್ ಲಿವರೇಜ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಆಪರೇಟಿಂಗ್ ಇನ್ಕಮ್. ಕಾಂಟ್ರಿಬ್ಯೂಷನ್ ಅಂದರೆ ಏನು, ಇದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಮತ್ತು ಇಲ್ಲಿ ಕಾಂಟ್ರಿಬ್ಯೂಷನ್ ಅಂದರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. What is variable cost? Variable costs are vary in nature. It depends on the production. So next, what is operating profit? Sir, EBIT intiga. What is that EBIT? Operating income or EBIT. Contribution minus fixed expenses. So that is we are going to put as a operating income or EBIT, earning before interest and tax. So operating leverage is contribution divided by operating profit or EBIT. Then the next one, financial leverage. This is also very very important. Financial leverage ಅಂದ್ರೆ ಏನಪ್ಪ ಅಂದ್ರೆ using maximum debt getting higher return to the equity shareholders. ಸಾಲ ಜಾಸ್ತಿ ಮಾಡಬೇಕು, ಸಾಲನ ಮ್ಯಾಕ್ಸಿಮೈಸ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಈ ಡಿವೆಂಚರ್ ಹೋಲ್ಡರ್ಸ್ ಏನು ಫಂಡ್ ತಗೊಂಡಿರ್ತಾರಲ್ಲ ಅವರಿಂದ ಮ್ಯಾಕ್ಸಿಮಮ್ ತೊಗೊಂಡು ಅವ್ರು ಇಂಟ್ರೆಸ್ಟ್ ಕಟ್ಟಿ ಅದರಿಂದ ಈಕ್ವಿಟಿ ಶೇರ್ಸ್ಗೆ ಪ್ರಾಫಿಟ್ ಮಾಡ್ಕೊಡೋದನ್ನ ಫೈನಾನ್ಷಿಯಲ್ ಲಿವರೇಜ್. ಇಟ್ ಇಸ್ ಎ ಟೂಲ್ which
each finance manager can maximize the returns to the equity shareholders. Equity shareholders ಗೆ ಜಾಸ್ತಿ ಪ್ರಾಫಿಟ್ ಮಾಡೋದು with the use of fixed charge changes securities, with the use of fixed securities ಅಂದರೆ ಡೆಟ್ ಆಗಿರ್ಬೋದು, ಬಾಂಡ್ಸ್ ಆಗಿರೋದನ್ನೆಲ್ಲ ಕೊಟ್ಟು ಇವಕ್ಕೆ ರಿಟರ್ನ್ ಜಾಸ್ತಿ ಮಾಡುವಂಥ ಒಂದು ಟ್ರಿಕ್ನ ಫೈನಾನ್ಷಿಯಲ್ ಲಿವರೇಜ್ ಅಂತೀವಿ. ಅಂದರೆ ಫೈನಾನ್ಷಿಯಲ್ ಲಿವರೇಜ್ ಏನಕ್ಕೆ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಟ್ಯಾಕ್ಸನ್ನು ಕಟ್ಟೋದು ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಕಟ್ಟೋದ್ರಿಂದ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇದು ಈಕ್ವಿಟಿ ಶೇರ್ಸ್ಗೆ ರಿಟರ್ನ್ ತಂದು ಕೊಡುತ್ತೆ. In other words, it refers to the process of using fixed charges securities in the capitalization production gains the equity shareholder. Same, andre using the debt, then earning the maximum returns to the equity shareholder, that is called as a financial leverage. Very simple. Then, if earnings are more than the cost of fixed securities, it is called favorable financial leverage. It is very important. If earnings are more than the cost of fixed securities, ನಿಮ್ಮ ಒಂದು ಅರ್ನಿಂಗ್ಸ್ ಜಾಸ್ತಿ ಇದ್ದರೆ ಫಿಕ್ಸ್ಡ್ ಕಾಸ್ಟ್ಗಿನ್ನ ಅದನ್ನು ಫೇವರಬಲ್ ಫೈನಾನ್ಷಿಯಲ್. ನಿಮ್ಮ ಅರ್ನಿಂಗ್ಸ್ ಫಿಕ್ಸ್ಡ್ ಕಾಸ್ಟ್ಗಿನ್ನ ಕಡಿಮೆ ಇದ್ದರೆ ದಟ್ ಈಸ್ ಅನ್ಫೇವರಬಲ್ ಫೈನಾನ್ಷಿಯಲ್. ಫೇವರಬಲ್ ಅಂದರೆ ನಿಮ್ಮ ಅರ್ನಿಂಗ್ಸ್ ಇಂಟ್ರೆಸ್ಟ್ ಕಟ್ಟೋದಕ್ಕಿಂತ ಜಾಸ್ತಿ ಕಡಿಮೆ ಇದ್ದರೆ ಅದನ್ನು ಫೇವರಬಲ್. ಅಂದರೆ ಇಂಟ್ರೆಸ್ಟ್ ಕಟ್ಟಾದ್ಮೇಲೆ ನಿನ್ನ ದುಡ್ಡು ನಿನಗೆ ಸಿಗುತ್ತೆ, ದುಡ್ಡು ಅದನ್ನ ಜೋಬಲ್ಲಿ ಹಾಕೋತೀವಿ. ಅಂದರೆ ಇಟ್ ಮೀನ್ಸ್ ಟು ಸೇ ನಿಮಗೆ ಜಾಸ್ತಿ ಇನ್ಕಮ್ ಬರುತ್ತೆ. ಇಂಟ್ರೆಸ್ಟು 1,00,000 ಇನ್ಕಮ್ ಇರುತ್ತೆ, 50,000 ಮಾತ್ರ ಇಂಟ್ರೆಸ್ಟ್, ಇನ್ನು 50,000 ನನಗೆ ಪ್ರಾಫಿಟ್ ಇದೆ, ಅದು ಫೇವರಬಲ್ ಫೈನಾನ್ಷಿಯಲ್. ನಿನ್ನ ಹತ್ರ 50,000 ಇದೆ, 1,00,000 ಇಂಟ್ರೆಸ್ಟ್ ಕಟ್ಟಬೇಕು, ಅದು ಅನ್ಫೇವರಬಲ್ ಲಿವರೇಜ್. ದೆನ್ ದ ನೆಕ್ಸ್ಟ್ ಒನ್ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ಅಂದರೆ ಫೈನಾನ್ಷಿಯಲ್ ಲಿವರೇಜ್ ಕ್ಯಾನ್ ಬಿ ಯೂಸ್ಡ್. ಇದು ನೆಕ್ಸ್ಟ್ ಆಪರೇಟಿಂಗ್ ಲಿವರೇಜ್ ಆದಮೇಲೆ ಕಂಟಿನ್ಯೂ ಆಗುವಂಥ ಒಂದು ಫಾರ್ಮುಲಾ. ಆಪರೇಟಿಂಗ್ ಇನ್ಕಮ್ ದಟ್ ಈಸ್ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. ಅದಾದಮೇಲೆ EBT, ಟ್ಯಾಕ್ಸ್ ಡಿಡಕ್ಟ್ ಮಾಡಾದ್ಮೇಲೆ ಇದನ್ನು ಡಿನಾಮಿನೇಟರ್ ಟ್ಯಾಕ್ಸಬಲ್ ಇನ್ಕಮ್ EBT ಅಂತ ತಗೋತೀವಿ. ಸೊ ಹಿಯರ್ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಸೊ ಫೈನಾನ್ಷಿಯಲ್ ಲಿವರೇಜ್ ಇಟ್ ಈಸ್ ರಿಲೇಟಿಂಗ್ ಟು ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಿರುವಂಥದ್ದು ಫೈನಾನ್ಷಿಯಲ್ ಲಿವರೇಜ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಲಾಸ್ಟ್ ಒನ್ ಕಂಬೈನ್ಡ್ ಲಿವರೇಜ್. ಈ ಫೈನಾನ್ಷಿಯಲ್ ಲಿವರೇಜು ಆಪರೇಟಿಂಗ್ ಲಿವರೇಜ್ ಎರಡನ್ನು ಕಂಬೈನ್ಡ್ ಮಾಡಿದಾಗ ಸಿಗುವಂಥದ್ದೇ ಕಂಬೈನ್ಡ್ ಲಿವರೇಜ್. ಇಟ್ ಈಸ್ ವೆರಿ ಈಸಿ. ವಾಟ್ ಈಸ್ ಕಂಬೈನ್ಡ್ ಲಿವರೇಜ್? ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಇಷ್ಟೇ ಮಾಡಿ ಆಪರೇಟಿಂಗ್ ಲಿವರೇಜ್ ಫೈನಾನ್ಷಿಯಲ್ ಲಿವರೇಜ್ ಎರಡನ್ನೂ ಸೇರಿಸಿದಾಗ ಬರುವಂಥದ್ದೇ combined leverage. Combined leverage is equal to operating leverage and financial leverage. Then the next one, it also, so in the definition it states that relationship between the sales and taxable profits, ಮೇಲ್ ಸೇಲ್ಸ್ ಇಂದ ಮತ್ತು ಟ್ಯಾಕ್ಸಬಲ್ ಪ್ರಾಫಿಟ್ಸ್ ಅವರು ಇದು ನಮಗೆ ಒಂದು ರಿಸಲ್ಟ್ಸ್ನ ಕೊಟ್ಟುಬಿಡುತ್ತೆ. ಅದನ್ನು ನಾವೇನಂತೀವಿ ಕಂಬೈನ್ಡ್ ಲಿವರೇಜ್ ಅಂತೀವಿ. ದೆನ್ ದ ನೆಕ್ಸ್ಟ್ ಒನ್, ಸೊ ವೆನ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ this thing, so we are going to get the certain format. So problem ಕೇಳ್ತಾನೆ calculate the leverages, ಅಲ್ಲಿ ಸೇಲ್ಸ್ ಕೊಡ್ತಾನೆ, ವೇರಿಯಬಲ್ ಕಾಸ್ಟ್ ಕೊಡ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ, ಪ್ರಾಬ್ಲಮ್ ಕೊಡ್ತಾನೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಯಾವ ಫಾರ್ಮುಲಾ, ಇದಕ್ಕೊಂದು ಫಾರ್ಮುಲಾ ಇದೆ. ಫಸ್ಟ್ ಐಟಮ್ ಶುಡ್ ಬಿ ಸೇಲ್ಸ್. ದೇ ವಿಲ್ ಗಿವ್ ಇನ್ ದ ಪ್ರಾಬ್ಲಮ್. ಸೇಲ್ಸ್ ಯಾವ ಥರ ಕೊಡ್ತಾನೆ, ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂತ ಹೇಳಿದ್ದೀನಿ, ಇಟ್ ವೇರಿ ಇನ್ ನೇಚರ್. ಅದನ್ನು ಡಿಡಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್. ದೆನ್ ಕಾಂಟ್ರಿಬ್ಯೂಷನ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅಂದರೆ ರೆಂಟ್ ಆಗಿರ್ಬೋದು, ದಟ್ ಈಸ್ ಡಿಪ್ರಿಸಿಯೇಷನ್ ಆಗ್ಬೋದು, ಎಲ್ಲ ಫಿಕ್ಸ್ಡ್ ಕಾಸ್ಟಲ್ಲಿ ಬರುತ್ತೆ. ಇದನ್ನು ಡಿಡಕ್ಟ್ ಮಾಡ್ತೀವಿ. ಇದರಿಂದ ಬರುವಂಥ ಔಟ್ಪುಟ್ನ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, EBIT. ಅದಾದಮೇಲೆ ಆಪರೇಟಿಂಗ್ ಇನ್ಕಮ್. 90% ಪ್ರಾಬ್ಲಮಲ್ಲಿ ಆಪರೇಟಿಂಗ್ ಇನ್ಕಮ್ ಇರೋದಿಲ್ಲ, ಕೆಲವೊಂದು ಸರಿ ಕೊಡ್ತಾನೆ, ಅವಾಗ ಮಾತ್ರ ತಗೋಬೇಕಾಗುತ್ತೆ. ಆಪರೇಟಿಂಗ್ ಇನ್ಕಮ್ ಇದ್ರೆ ಮಾತ್ರ ಪ್ರಾಬ್ಲಮಲ್ಲಿ ಹೇಳಿರ್ತಾನೆ. ನೆಕ್ಸ್ಟ್ ಲೆಸ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಅಂದರೆ ಡಿಬೆಂಚರ್ ಇಂಟ್ರೆಸ್ಟು, ಬಾಂಡ್ಸ್ ಇಂಟ್ರೆಸ್ಟು, ಬ್ಯಾಂಕ್ ಲೋನ್ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಡಕ್ಟ್ ಮಾಡಬೇಕಾಗುತ್ತೆ. ದ ಲಾಸ್ಟ್ ಒನ್ ಅರ್ನಿಂಗ್ ಬಿಫೋರ್ ಇನ್ ಟ್ಯಾಕ್ಸ್. ಟ್ಯಾಕ್ಸ್ ಏನಾದರೂ ಇದ್ದರೆ ಯೂಶಲಿ 50% ಹೇಳಿರ್ತಾನೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ EBT. So this is earning before interest and tax. This is earning, so interest deduct ಮಾಡಾದ್ಮೇಲೆ ಬರುವಂಥದ್ದೇ earning before tax. ಯೂಶಲಿ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಹೇಳಿದ್ರೆ 50% ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ, ಕೇಳಿದಾಗ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಈ ಒಂದು ಫಾರ್ಮ್ಯಾಟಲ್ಲಿ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು
ಆದಮೇಲೆ ಈ ಫಾರ್ಮುಲಾಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದ್ಯಾವುದು? ಸೊ ಫಸ್ಟು ಆಪರೇಟಿಂಗ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಆಪರೇಟಿಂಗ್ ಇನ್ಕಮ್. ಅದಾದಮೇಲೆ ನಮಗೆ ಬರುವಂಥದ್ದು ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಇನ್ಕಮ್ EBIT ಡಿವೈಡೆಡ್ ಬೈ EBT. ಇದಾದಮೇಲೆ ಬರುವಂಥದ್ದು ಕಂಬೈನ್ಡ್ ಲಿವರೇಜ್. ಇಷ್ಟು ಮಾಡೋದು ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಬರುತ್ತೆ. ದೇ ಮೇ ಗೋಯಿಂಗ್ ಟು ಆಸ್ಕ್ ಯು explain the leverage, or they may going to ask you calculate the leverage. Okay, so that's it. So I'm going to once again recap the session. So in this session we were discussed about what is leverage, then operating leverage, financial leverage and combined